ಹಾಯ್ ಎಲ್ರಿಗೂ ನಮಸ್ಕಾರ. ಅನುಸನ್ನಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತೇನಪ್ಪ ಎಲ್ಲಿಗೆ ಹೊರಟಿದ್ದೀವಿ ಅಂದರೆ ಸಿಗಂದೂರ್ಗೆ ಹೊರಟಿದ್ದೀವಿ. ಹಾಗಾಗಿ ಮಂಡ್ಯ ರೈಲ್ವೆ ಸ್ಟೇಷನ್ಗೆ ರೀಚ್ ಆದ್ವಿ. ಗೈಸ್ ನಮ್ಮ ಅಕ್ಕ ಎಲ್ಲ ಕುತ್ಕೊಂಡು ಹೂವು ಕಟ್ಕೊತಾ ಇದ್ದೀವಿ. ಯಾಕೆ ಅಂದರೆ ಮನೇಲಿ ಟೈಮೇ ಇರಲಿಲ್ಲ ಗೈಸ್. ಅದಕ್ಕೆ ಇವಾಗ 7:30 8:30ಗೆ ಟ್ರೈನ್ ಬರುತ್ತೆ ಅಂತೆ, ಸಿಗಂದೂರ್ಗೆ ಹೋಗ್ಬೇಕಿತ್ತು. ಹಾಗಾಗಿ ನಾವು ಇಲ್ಲೇ ಹೂ ಕೊಟ್ಕೊಂತ ಇದೀವಿ. ನಾವು ಕೂಡ ಅಲ್ಲೇ ರೈಲ್ವೆ ಸ್ಟೇಷನಲ್ಲಿ ಹೂವು ಎಲ್ಲ ಕಟ್ಕೊಂಡು ಮನೆಯಿಂದ ಬಾಕ್ಸಲ್ಲಿ ಊಟ ತಗೊಂಡೋಗಿದ್ವಿ. ಹಾಗೆ ಟ್ರೈನಲ್ಲಿ ಎಲ್ಲರೂ ಕೂಡ ಊಟ ಮಾಡ್ಕೊತಾ ಇದ್ವಿ. ನಮ್ಮ ಅಕ್ಕ ಒಂದು ಸಾಂಗ್ ಹೇಳ್ತಾರಂತೆ ನೋಡ್ರಿ, ನೆಕ್ಸ್ಟ್ ಸರಿಗಮಪ್ಪ ಹೋಯ್ತಾರಂತೆ. ಹೇಳಕ್ಕ ಹೇಳು. ಸರಿಗಮಪ್ಪಲ್ಲಿ ಇಟ್ಕೊಳ್ಳೋದ ಕಳಿಸ್ತಾರ ನಡೆದಿದ್ದು ಅಂತ. ಇಷ್ಟೇನಾ ಇಷ್ಟೇನಾ? ಇನ್ನಿಬ್ರು ಇಲ್ಲಿ ವಿಡಿಯೋ ಇದು ಸಾರಿ ಹೂ ಕಟ್ತಿದ್ದಾರೆ. ಆಂಟಿ ನೀವೊಂದು ಸಾಂಗ್ ಹೇಳ್ರಿ ಆಂಟಿ. ಗೊತ್ತಿಲ್ಲ? ನಿಮ್ಮ ಹಸ್ಬೆಂಡ್ಗೋಸ್ಕರ ಒಂದು ಹೇಳಿ. ಇಲ್ಲಿ ಸಾಂಗ್ ಅರ್ಥನೇ ಅದಕ್ಕೆ ಇವಾಗ ಸಾಗರ್ಗೆ ಬಂದು ರೀಚ್ ಆದ್ವಿ. ಇವಾಗ ಎಲ್ಲರೂ ರೆಡಿ ಆಗಿದ್ದೀವಿ ದೇವಸ್ಥಾನಕ್ಕೆ ಹೋಗೋಣ ಅಂತ. ಬನ್ನಿ ಮುಂದೆ, ನಮ್ಮ ಸಿಸ್ಟರ್ಸ್ ಇವರೆಲ್ಲ. ಇವ್ರು ಆಲ್ರೆಡಿ ಊಟ ಮಾಡ್ಬಿಟ್ಟಿದ್ದಾರೆ, ನಮ್ಮನ್ನ ಬಿಟ್ಟು ಅಲ್ಲೇ ಊಟ ಮಾಡಿದ್ವಿ. ನಾವು ಸಿಗಂದೂರೆಲ್ಲ ನೋಡಿಕೊಂಡು ಮತ್ತೆ ಸಾಗರ್ಗೆ ಬಸ್ ಹತ್ತಿದ್ವಿ. ಸಾಗರಿಂದ ಮತ್ತೆ ಜೋಗ್ ಫಾಲ್ಸ್ಗೆ ಹತ್ಬಿಟ್ಟು ಅಲ್ಲಿಂದ ನಾವು ಬಳೆ ಪದ್ಮಾವತಿಗೆ ಹೋಗ್ಬೇಕಿತ್ತು. ಅಲ್ಲಿ ನಮ್ಮ ಕಾರ್ಗೆ ಇತ್ತು ಅಂದ್ಬಿಟ್ಟು ಅಲ್ಲಿಂದ ಮತ್ತೆ ಗೈಸ್ ಇವಾಗ ಬಳೆ ಪದ್ಮಾವತಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ನಮಗೆ ಟ್ರೈನ್ ಇದ್ದಿದ್ದು ಅತ್ತಿಗುಪ್ಪೆಗೆ ಬಂದು ಹತ್ತಬೇಕಿತ್ತು. ಹಾಗಾಗಿ ಅಲ್ಲಿ ಅತ್ತಿಗುಪ್ಪೆಯಲ್ಲಿ ಎಲ್ಲರೂ ಕೂಡ ಹೋಟೆಲಲ್ಲಿ ಊಟ ಮಾಡಿಕೊಂಡು ನಾವು ಕೂಡ ಟ್ರೈನ್ಗೆ ಅಲ್ಲೇ ನಾವು ಇವಾಗ ಎಲ್ಲಿದ್ದೀವಿ? ರಾಮನಗರ ಗೈಸ್. ರಾಮನಗರದಲ್ಲಿ ಇಳ್ತೀವಿ ಗೈಸ್. ಇಲ್ಲಿಂದ ಇವಾಗ ಉದಾರಲ್ಲಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇವಾಗ ರೈಲ್ವೆ ಸ್ಟೇಷನಿಂದ ರಾಮನಗರ ಬಸ್ ಸ್ಟಾಪಿಗೆ ಬಂದ್ವಿ. ತುಂಬ ದೂರನೇ ಐತೆ, ಇಲ್ಲಾಂದ್ರೆ 1 ಕಿಲೋಮೀಟರ್ ಐತೆ. ನಾವು ಇಲ್ಲಿಂದ ಇವಾಗ ಉದಾರಳ್ಳಿಗೆ ಕನಕಪುರ ಬಸ್ ಐತಿ ಅಂತ ಹೇಳಿದ್ದಾರೆ. ಕನಕಪುರ ಬಸ್ ಹತ್ಬಿಟ್ಟು ಅಲ್ಲಿ ಹಳ್ಳಿ ಮರನಲ್ಲಿ ಇಳ್ಕೊಳ್ಳಿ ಅಂತ ಹೇಳಿದ್ದಾರೆ. ಯಾವುದು ಬಸ್
ನಾವು ಕೂಡ ಅಲ್ಲಿ ಹಳ್ಳಿ ಮರದಲ್ಲಿ ನಿಂತ್ಕೊಂಡು ಅಲ್ಲಿಂದ ಆಟೋ ಮಾಡಿಕೊಂಡು ಹೊರಟ್ವಿ ಸಿದ್ದೇಶ್ವರ ಸ್ವಾಮಿ ಟೆಂಪಲ್ಗೆ. ದೇವಸ್ಥಾನ ಗೈಸ್, ಇದು ಬೆಟ್ಟ ಗೈಸ್, ಎಷ್ಟು ಚೆನ್ನಾಗೈತೆ ನೋಡಿ. ಇವರು ನಮ್ಮ ಭಾವನ ಮಗಳು. ಅವ್ರು ಫುಲ್ಲು ಬೆಟ್ಟ ಹತ್ತಿಕ್ಕೆ ತುಂಬಾ ಸುಸ್ತಾಗ್ತಿದ್ದಾರೆ. ಅವರು ಮಾವನ ಮಗಳೇ. ಇವರು ಬಾಡಿ ತುಂಬ ಚೆನ್ನಾಗಿ ಮಗಳು ಇವರು ನಮ್ಮ ಸ್ವಂತ ಅತ್ತಿಗೆ. ಅವ್ರಿಗೂ ತುಂಬ ಸುಸ್ತಾಗ್ತಾ ಇದೆಯಂತೆ. ಇವ್ರದ್ದು ಭಾವನ ಮಗಳು ನೋಡಕ್ ತುಂಬಾ ದಪ್ಪನೇ ಇದ್ದಾರೆ. ಬೆಟ್ಟ ಮಾತ್ರ ಹತ್ತಕ ಆಗ್ತಾ ಇಲ್ಲ ಇವ್ರಿಗೆ. ತಲೆ ಮೇಲೆ ಏನೋ ಮಾಡ್ಕೊಬಿಟ್ಟಿದ್ಯಾ? ಬಿಲ್ಲಿನಕಟ್ಟೆ ಹಂತಗಂಗೆ ಕುಂತ್ರ ಮಟ್ಟ ಇವೆಲ್ಲ ಮಾಡಿಸ್ತೀನಿ ಅಂತ ನಾನು ಆಯ್ಕೆ ಮಾಡ್ಕೊಂಡು ತಕ್ಷಣವೇ ನೀವು ಬಂದಿದ್ದೀವಿ ಕಣಪ್ಪ. ನಾನು ಹುಟ್ಟಿದ ಪೀಡೆ ಇದ್ದೋ ಪಿತಾಪಿದ್ದೋ ದಾರಿದ್ದೋ ವಿಷ್ಣು ವಿಷ್ಣು ಬ್ರಹ್ಮ ತೈಮೂರ್ತಿಗಳು ಯಾರಾಗಿರ್ಬೋದು ಅಂತ ಎಲ್ಲರೂ ರೆಡಿಯಾಗಿ ಇವಾಗ ಸಿದ್ದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಬೆಟ್ಟಕ್ಕೆ ಆಲ್ರೆಡಿ ಹತ್ತಿದ್ದೀವಿ, ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿ ಹೇಗಿದೆ ಅಂತ. ಪ್ಲೇಸು ಸೂಪರ್ ಆಗೈತೆ ಗೈಸ್, ಆದರೆ ಕಷ್ಟ ಹತ್ತಕ್ಕಾಗಲ್ಲ. ನಮ್ಮ ಶ್ರೀ ಅವ್ರು ನೋಡಿ, ಶ್ರೀ ಈ ಕಡೆ ತಿರುಗಿ. ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿ ನನಗೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ. ನಮ್ಮಂತ ಬಡವ್ರ ಮಕ್ಕಳನ್ನ ಬೆಳೆಸ್ರಿ. ಅಷ್ಟೇ ಗೈಸ್, ಇವ್ರು ಹೇಳ್ದಂಗೆ ತುಣಿತೀರಾ ಬೆಳೆಸ್ತೀರಾ ನಿಮಗೆ ಬಿಟ್ಟಿದ್ದು. ಗೈಸ್, ಮೇಲ್ಗಡೆ ಬೆಟ್ಟ ಎಲ್ಲ ನೋಡ್ಕೊಂಡು ಬಂದ್ವಿ. ಇಲ್ಲಿ ಈ ಥರ ನೀರು ಸ್ಥಾಪನೆ, ಅದೆಲ್ಲ ನಿಜವಾದ ಹೂವನಾ? ಚೆನ್ನಾಗೈತೆ ಅಲ್ವಾ? ನಮ್ಮ ಬಾಸ್ ಇವಾಗ ಬರ್ತಾ ಇದ್ದಾರೆ. ನೋಡಿ ಗೈಸ್, ನಮ್ಮ ಅಕ್ಕ ವಿಡಿಯೋ ಮಾಡಿಸ್ತಿದ್ದಾರೆ. ಇದಕ್ಕೆ ಯಾವ ಸಾಂಗ್ ಸೆಟ್ ಮಾಡ್ತೀನಿ ಗೊತ್ತಾ? ಊರಿ ಬಿಸಿಲು ತಂಪಾಯ್ತು ನಿನ್ನ ನೋಡಲು. ಗಾಯ್ಸ್, ಏನಾಯ್ತು ಅಂದರೆ ನಾವು ಆಟೋ ಮಾಡ್ಕೊಂಡು ಬಂದಿದ್ವಿ. 1 ಅವರ್ ಆಯಿತು. ಪಾಪ ಅವ್ರು ಬಾಡಿಗೆ ಹೋಗ್ಬೇಕು ಅಂದ್ಬಿಟ್ಟು ಬೇಗನೆ ಹೊರಟ್ಬಿಟ್ವಿ. ಸಖತ್ತಾಗೈತೆ ಗೈಸ್, ನೀವು ಒಂದ್ಸಲ ಬಂದು ನೋಡಿ. ಎಲ್ಲನೂ ನೋಡಿಕೊಂಡು ಸ್ವಲ್ಪ ರೀಲ್ಸ್ ಎಲ್ಲ ಮಾಡ್ಕೊಂಡು ನಾವು ಕೂಡ ಮನೆ ಕಡೆ ಹೊರಟ್ವಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.